ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ನಿರಾಶೀರ್ಯತ ಚಿತ್ತಾತ್ಮ, ನಿರಾಶಿ ಯಾರಿಗೆ ಯಾವುದ್ರ ಬಗ್ಗೆ ಆಸೆನೇ ಇಲ್ಲವೋ, ಯತ ಚಿತ್ತಾತ್ಮ ಯಾವಾಗಲೂ ಯತ್ನವನ್ನು ಮಾಡ್ತಾ ಇರ್ತಾನೆ. ಯಾತಕ್ಕೆ? ಭಗವಂತನ ಅನುಗ್ರಹ ಪ್ರಾಪ್ತಿಗೆ ಮತ್ತು ಭಗವಂತನ ಸೂಚನೆಗಳನ್ನು ಪಡ್ಕೊಳ್ಳೋದಕ್ಕೆ, ಭಗವಂತನ ಸಾಕ್ಷಾತ್ಕಾರಕ್ಕೆ. ಸರ್ವ ಸಂಘ ಪರಿಗ್ರಹ ತ್ಯಕ್ತ ಸರ್ವ ಪರಿಗ್ರಹ, ಎಲ್ಲದನ್ನು ಕೂಡ ಬಿಟ್ಟು ತನ್ನ ಪಾಡಿಗೆ ತಾನು ಕೆಲಸವನ್ನು ಮಾಡ್ಕೊಳ್ತಾ ಭಗವಂತನ ಮಾರ್ಗದಲ್ಲೇ ಹೋಗ್ತಾ ಇರುವವನಿಗೆ, ಇಂತಹವನಿಗೆ ಏನ್ ಮಾಡ್ತಾನೆ, ಅವನು ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ ಶರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಈ ಶರೀರ ಅನ್ನೋದು ಕರ್ಮಕ್ಕೋಸ್ಕರ ಅನ್ನುವಂತಹ ಜ್ಞಾನವನ್ನು ಪಡೆದುಕೊಂಡು ಕೆಲಸವನ್ನು ಮಾಡ್ತಾ ಮಾಡ್ತಾ ಅವನು ಪರಮ ಪದವನ್ನು ಖಂಡಿತವಾಗಲೂ ಪಡ್ಕೊಳ್ತಾನೆ. ಭಗವಂತ ಹೇಳಿದ ಮಾರ್ಗದಲ್ಲಿ ನಡೀತಾ ಇದ್ರೆ ಸಾಕು, ನಮಗೆ ಎಲ್ಲವೂ ಸಿದ್ಧಿಸುತ್ತೆ. ಸುಧಾಮ ಏನ್ ಮಾಡ್ದ? ಜನ್ಮ ಇಡೀ ಅವನು ಬಡವನಾಗಿ ಇದ್ರೂ ಕೂಡ ಒಮ್ಮೆ ಭಕ್ತಿಯಿಂದ ಒಂದು ಹಿಡಿ ಅವಲಕ್ಕಿ ಕೊಟ್ಟಿದ್ದಕ್ಕೆ ಅವನು ಸಂಪೂರ್ಣವಾಗಿ ಅವನಿಗೆ ಎಷ್ಟೊಂದು ತಲೆಮಾರುಗಳು ಕೂತು ತಿನ್ನಬಹುದು ಅಷ್ಟೊಂದು ಆಸ್ತಿಯನ್ನು ಭಗವಂತ ಕೊಟ್ಟು ಬಿಟ್ಟ. ಭಗವಂತನಿಗೆ ಸಾಧ್ಯವಾಗದೇ ಇದ್ದು ಯಾವುದೂ ಇಲ್ಲ. ಹೀಗಾಗಿ ಅವನನ್ನು ಮನುಷ್ಯರಿಗೆ ಏನು ಕೊಡ್ತಾರೆ? ತಮಗೇ ಸಾಲದೆ ಬೇರೆಯವರನ್ನ ಹಿಂಸೆ ಮಾಡಿ ಕಿತ್ಕೊಂಡು ತಿಂತಾ ಇರ್ತಾರೆ. ಇಂತಹವರು ನಮಗೆ ದೊಡ್ಡದಾಗಿ ದಾನ ಇತ್ಯಾದಿಗಳನ್ನು ಮಾಡೋದು ಹೇಗೆ ಸಾಧ್ಯ? ಎಷ್ಟೇ ಇದ್ರೂ ಕೂಡ ಅವರ ಆಸೆಗಳೇ ಬಗೆಹರಿದಿರಲಿಲ್ಲ. ಅಂತಹವರನ್ನ ಕಾಲು ಹಿಡಿದು ನಾವು ಏನು ಪ್ರಯೋಜನ? ಆದ್ದರಿಂದ ಪಾಡಿದರೆ ಎನ್ನ ಒಡೆಯನ ಪಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಭಗವಂತನನ್ನು ಬೇಡಿದರೆ ಪರಮಾರ್ಥವೂ ಸಿದ್ಧ ಮತ್ತು ಹಾಗೂ ಲೌಕಿಕದಲ್ಲೂ ಕೂಡ ಅವನು ನಮಗೆ ಏನು ಬೇಕೋ ಅದನ್ನು ಅವನೇ ಕೊಟ್ಟೇ ಕೊಡ್ತಾನೆ. ಯೋಗಕ್ಷೇಮ ವಹಾಮ್ಯಹಂ ಅಂತ ಅವನು ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನೆ ಹಿಮಂತರತೋ ಪೌಷ ಮಾಸೆ ಕೃಷ್ಣ ಪಕ್ಷೆ. ಇಂದು 8ನೇ ತಾರೀಕು ಗುರುವಾರ, ಪಂಚಮಿ ತಿಥಿ ಮತ್ತು ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಪೂರ್ವ ಫಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರ. ಆದ್ದರಿಂದ ಬಹಳನೇ ಇವತ್ತು ಫ್ರೆಂಡ್ಲಿ ಒಂದು ಅಟ್ಮಾಸ್ಫಿಯರ್ ಅಥವಾ ಎಲ್ಲರನ್ನು ಕೂಡ ನಾವು ಚೆನ್ನಾಗಿ ಬಹಳ ಸಂತೋಷವಾಗಿ ಮಾತನಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ, ಆಸೆ ಎಲ್ಲರಿಗೂ ಇವತ್ತು ಕಾಣ್ತಾ ಇರುತ್ತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆದರೂ ಕೂಡ ಮಕ್ಕಳ ವಿಚಾರದಲ್ಲಿ ಇವತ್ತು ಸ್ವಲ್ಪ ಜಾಗರೂಕತೆ ಅವಶ್ಯಕತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿನೇ ನೀವು ಹುಷಾರಾಗಿ ಇರಬೇಕಾಗುತ್ತೆ. ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡೋರಿಗೆ ಲಾಸ್ ಆಗುವಂತಹ ಸಾಧ್ಯತೆಗಳು ಇವತ್ತು ಜಾಸ್ತಿ. ವೃಷಭ ರಾಶಿಯವರಿಗೆ ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಜಾಸ್ತಿ ಗಮನ ಅವಶ್ಯಕತೆ. ಮನೆಯಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚು. ತಾಯಿಯ ಆರೋಗ್ಯದ ಬಗ್ಗೆ ಇವತ್ತು ಸ್ವಲ್ಪ ಮನಸ್ಸಿಗೆ ಕ್ಲೇಶ ಕಾಣೋದಿದೆ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಯಾರ್ಯಾರು ಸೋಷಿಯಲ್ ಮೀಡಿಯಾ, ಸೇಲ್ಸ್, ಮಾರ್ಕೆಟಿಂಗ್ ಇತ್ಯಾದಿಗಳಲ್ಲೆಲ್ಲ ಇದ್ದೀರಿ ಮತ್ತು ಅಡ್ವೆಂಚರ್ ಸ್ಪೋರ್ಟ್ಸು ಮತ್ತು ಸ್ಟೇಜ್ ಮೇಲೆ ನಿಂತು ಮಾತಾಡುವಂಥದ್ದು, ಬರವಣಿಗೆಗಾರರು, ಇವರಿಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಪ್ರಗತಿ ಕಾರ್ಯಕ್ಷೇತ್ರದಲ್ಲಿ ಕಾಣಬಹುದು. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ಸಂತೋಷ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಇವತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಇತ್ಯಾದಿಗಳನ್ನು ಕೂಡ ನೀವು ನೋಡಬಹುದು. ಮನೆಯ ಸಮೃದ್ಧಿಗೋಸ್ಕರ ಸ್ವಲ್ಪ ಖರ್ಚುಗಳನ್ನು ಕೂಡ ನೀವು ಮಾಡಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಎಲ್ಲ ತೊಂದರೆಗಳು ಇವತ್ತು ನಿಮಗೆ ಬಗೆಹರಿದಿದೆ. ಕನ್ಯಾ ರಾಶಿಯವರಿಗೆ ಮನಸ್ಸಿಗೆ ಕ್ಲೇಶ ಉಂಟಾಗುತ್ತೆ. ಮುಖ್ಯವಾದಂತಹ ಕೆಲವು ನಿರ್ಧಾರಗಳನ್ನು ಮಾಡೋದು ಕಷ್ಟವಾಗುತ್ತೆ ಮತ್ತು ಇವತ್ತು ಕೆಲವು ಮಿತ್ರತ್ವಗಳಲ್ಲಿ ಮತ್ತು ಪಾರ್ಟ್ನರ್ಶಿಪ್ಗಳಲ್ಲಿ ಒಡಕುಗಳನ್ನು ನೋಡಬಹುದು. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ. ಎಲ್ಲ ರೀತಿಯಿಂದಲೂ ನಿಮಗೆ ಬೇಕಾದಂತಹ ಫಲಗಳನ್ನು ನೀವು ಇವತ್ತು ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿ, ಜವಾಬ್ದಾರಿಗಳು ಕೂಡ ಜಾಸ್ತಿ. ಕೊಲೀಗ್ಸ್ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಧನು ರಾಶಿಯವರಿಗೆ ಇವತ್ತು ಮನಸ್ಸಿಗೆ ನೆಮ್ಮದಿ, ಭಾಗ್ಯೋದಯವಾಗುತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಮಾರ್ಗದರ್ಶನ ಇವತ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಆದರೂ ಕೂಡ ಮುಖ್ಯ ನಿರ್ಧಾರಗಳನ್ನು ಮಾಡಲೇಬೇಕಾಗಿ ಬಂದರೆ 2-3 ದಿನಗಳಿಗೆ ಪೋಸ್ಟ್ಪೋನ್ ಮಾಡೋದು ಬಹಳ ಒಳ್ಳೆಯದು. ಆರೋಗ್ಯದ ಬಗ್ಗೆ ಗಮನ ಇರಲಿ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಸೌಹಾರ್ದ ಪ್ರಾಪ್ತಿ, ಎಲ್ಲರಿಂದಲೂ ಇವತ್ತು ನಿಮಗೆ ಗುಡ್ ವಿಲ್ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಆರೋಗ್ಯದಲ್ಲಿ ಸುಧಾರಣೆ ಹಾಗೂ ಶತ್ರುಗಳು ಹಿಮ್ಮೆಟ್ತಾರೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಎಲ್ಲದನ್ನು ಮಾಡಬೇಕು. ಇದರಿಂದ ಜನ್ಮಾಂತರದ ಪಾಪಗಳನ್ನು ನಾವು ಕಳ್ಕೋಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.